ಆಷಾಢ ಮಾಸದಲ್ಲಿ ಎಲ್ಲೆಲ್ಲೂ ಜಾತ್ರೆಗಳು ನಡೆಯುವುದು ಸಾಮಾನ್ಯ. ಚಿಕ್ಕಬಳ್ಳಾಪುರ ತಾಲೂಕಿನ ಬಹುತೇಕ ಎಲ್ಲ ಗ್ರಾಮಗಳಲ್ಲಿಯೂ ಆಷಾಢ ಮಾಸದ ಜಾತ್ರೆಗಳು ನಡೆಯುತ್ತಿದ್ದ ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಗಿ ಗ್ರಾಮದಲ್ಲಿ ಇಂದು ಪಟಾಲಮ್ಮ ದೇವಿ 5ನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯಿತು. ಪಟಾಲಮ್ಮ ದೇವಿ ಶಕ್ತಿ ಸ್ವರೂಪಿಣಿಯಾಗಿದ್ದ ಆದಿಪರಾಶಕ್ತಿಯಷ್ಟೇ ಮಹಿಮೆ ಉಳ್ಳವರೆಂದು ಸ್ಥಳೀಯರು ನಂಬಿಕೆ ಇಟ್ಟಿದ್ದಾರೆ. ಪ್ರತಿ ಸಾರಿನೂ ನಾವು ಜಾತ್ರೆ ಮಾಡಬೇಕಾದ್ರೆ ಮಳೆ ಬೀಳ್ತಾನೆ ಇರ್ತದೆ, ಆ ಥರ ಇರ್ತದೆ. ನಾವು ಈ ಸಾರಿ ಹೆಚ್ಚು ವಿಶೇಷ ಏನಂದರೆ ನಮ್ಮ ದೊಡ್ಡಮ್ಮನ ತಗೊಂಬಂದಿದ್ವಿ, ಆಮೇಲೆ ಮಾರಮ್ಮನ ತಗೊಂಬಂದಿದ್ವಿ, ಯಲ್ಲಮ್ಮನ ತಗೊಂಬಂದಿದ್ವಿ, ಸಪ್ಲಮ್ಮನ ದೇವ್ರು ತಗೊಂಬಂದಿದ್ವಿ. ಎಲ್ಲ ಸಪ್ತ ಮಾಹಿತಿಗಳನ್ನ ತಗೊಂಬಂದು ನಾವಿಲ್ಲಿ ಜಾತ್ರೆ ಮಾಡ್ತಾಯಿದ್ವಿ. ಸುಮಾರು ಒಂದು 4 ವರ್ಷದಿಂದ ನಾವು ಅಲ್ಲಿ ಪೂಜೆ ಮಾಡ್ತಾಯಿದ್ವಿ. ಇದು 5ನೇ ವರ್ಷದ್ದು. ಅದೇ ಇಲ್ಲಿ ಯಾರೇ ಬಂದು ಏನೇ ಇದು ಮಾಡಿದ್ರೂ ಅವರು ಅವ್ರ ಕೆಲಸಗಳು ಇಡೇ ಇರ್ತವೆ. ಆಮೇಲೆ ಮಕ್ಕಳಿದ್ದವ್ರು ಮಕ್ಕಳು ಆಗವೆ. ವಿಶೇಷವಾದಂದರೆ ಇಲ್ಲಿ ಯಾರೇ ಮಕ್ಕೊಂಡೋದ್ರೂ ಅವ್ರ ಕೆಲಸಗಳು ಆಗ್ತವೆ. ಆ ಥರ ಅಮ್ಮನ ಶಕ್ತಿ ಇದೆ. ಸುಮಾರು ಇದು ಹಳೆ ಕಾಲದ ದೇವಸ್ಥಾನ. ಎಲ್ಲೆಲ್ಲಿಂದ ಬರ್ತಾರೆ? ಎಲ್ಲ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಎಲ್ಲ ಕಡೆಯಿಂದ ಬರ್ತಾಯಿದ್ದಾರೆ. ಬೆಂಗಳೂರಿನ ಬಂದವರೆ, ಚಿಕ್ಕಬಳ್ಳಾಪುರ ಬಂದವರೆ, ಎಲ್ಲ ಕಡೆಯಿಂದ ಬರ್ತಾರೆ. ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಯಾಕಂದರೆ ಪಟಾಲಮ್ಮನ ಅನ್ನೋದು ಎಲ್ಲ ಕಡೆ ಒಂದು ಮನೆ ದೇವರಾಗ್ಬಿಟ್ಟಿದ್ದಾರೆ ಅವ್ರಿಗೆಲ್ಲ. ಅವರೆಲ್ಲ ಬಂದು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಪಟಾಲಮ್ಮ ದೇವಿಗೆ ಜಾತ್ರೆ ನಡೆಸುವುದು ರೂಢಿಯಾಗಿದೆ. ಪಟಾಲಮ್ಮ ದೇವಿ, ಸಪ್ಪಲಮ್ಮ ದೇವಿ, ಮಾರಮ್ಮ ದೇವಿ, ಯಲ್ಲಮ್ಮ ದೇವಿ, ದೊಡ್ಡಮ್ಮ ದೇವಿ ಮತ್ತು ಮುನೇಶ್ವರ ಸೇರಿ 5 ದೇವರಿಗೆ ಇಂದು ಜಾತ್ರೆ ಅದ್ದೂರಿಯಾಗಿ ನಡೆಸಿದ್ದ ಚಿಕ್ಕಬಳ್ಳಾಪುರ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಇನ್ನು ಬೆಳಗ್ಗಿನಿಂದಲೇ ದೇವರಿಗೆ ವಿಶೇಷ ಅಲಂಕಾರ ಮತ್ತು ಪೂಜೆಗಳನ್ನು ನೆರವೇರಿಸಿದ ಭಕ್ತರು ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಪಟಾಲಮ್ಮ ದೇವಿ ಶಕ್ತಿಶಾಲಿ ದೇವರಾಗಿದ್ದು ಭಕ್ತರು ಕೇಳುವ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ಕರುಣಾಮಯಿ ಎಂಬ ನಂಬಿಕೆ ಇಲ್ಲಿನ ಭಕ್ತರಲ್ಲಿದೆ. ಸುಮಿತ್ರಾ ಅಂತ ನನ್ನ ಹೆಸರು. ಇಲ್ಲಿ ಆದಿಶಕ್ತಿ ಪಟಾಲಮ್ಮ ದೇವಸ್ಥಾನ ಓಂ ಶಕ್ತಿ ಅಷ್ಟೇ ಪ್ರಸಿದ್ಧವಾಗಿದೆ. ಇಲ್ಲಿ ಸಖತ್ತು ಒಂದು ಪವಾಡದ ದೇವತೆ ಅಂತಲೇ ಹೇಳ್ಬೋದು. ಇಲ್ಲಿಗೆ ಬಂದಮೇಲೆ ನಮ್ಮ ಮಗಳಿಗೆ ತುಂಬ ಒಳ್ಳೆಯದಾಗಿದೆ, 100% ಒಳ್ಳೆಯದಾಗಿದೆ. ನಾವು ಬರ್ತಾ ಇರ್ತೀವಿ ತಿಂಗ್ಳಿಗೆ ಒಂದು ಟೈಮ್ ಆದ್ರೂ ಎಲ್ಲ ರೀತಿಯಾಗೂ ಸಂತಾನ ಭಾಗ್ಯಕ್ಕಂತೂ ಫಸ್ಟು ಪ್ರಿಫರೆನ್ಸ್ ಕೊಡ್ತಾಳೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ, ಬೆನಕೇಶ್ವರ ಈವೆಂಟ್ಸು. ಇಲ್ಲಿ ಡೆಕೋರೇಷನ್ನು ಈ ಈವೆಂಟ್ಸ್ ಎಲ್ಲ ನಾವೇ ಮ್ಯಾನೇಜ್ಮೆಂಟ್ ಮಾಡಿಕೊಟ್ಟಿದ್ದು. ಈ ಪಟಾಲಮ್ಮನ ದೇವಿಗೆ ನಾವು ಹರಕೆ ಹಾಕ್ಕೊಂಡಾಗ ತುಂಬಾ ಬಡವರಾಗಿದ್ವಿ. ಈಗ ಇದೇ ಊರಲ್ಲಿ ಒಂದು ಸೈಟ್ ತೊಗೊಂಡು ಒಂದು ಮನೆ ಕಟ್ಕೊಂಡಿದ್ವಿ. ತುಂಬಾ ದೇವಿ ಪವಾಡ ಇದೆ, ತುಂಬಾ ಅನುಕೂಲ ಮಾಡಿಕೊಟ್ಟಿದೆ ನಮಗೆ. ಈ ದೇವಿಗೆ ಒಂದು 3 ವರ್ಷದಿಂದ ನಾವು ಸೇವೆ ಮಾಡ್ತಾಯಿದ್ದೀವಿ. ಈ ದೇವಿಯಿಂದ ನಾವು ತುಂಬಾ ಒಳ್ಳೆಯದಾಗಿದೆ ನಮಗೆ. ನಾಯನಹಳ್ಳಿ ನರಸಿಂಹಮೂರ್ತಿ, CTV ನ್ಯೂಸ್, ಚಿಕ್ಕಬಳ್ಳಾಪುರ.